ಇನ್ನು ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ನಿನ್ನೆ ರಾಜ್ಯದ ವಿವಿಧೆಡೆ ನಡೆಸಿದಂತಹ ದಾಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಹಾಗಿದ್ರೆ ಸರ್ಕಾರಿ ತಿಮಿಂಗಲಗಳು ನುಂಗಿದ್ದೆಷ್ಟು, ಯಾರ ಬಳಿ ಎಷ್ಟು ಆಸ್ತಿ ಪತ್ತೆಯಾಗಿದೆ? ಮನೆಯೊಂದು ರಿಪೋರ್ಟ್ ಇದೆ, ನೋಡೋಣ. ಭವ್ಯ ಬಂಗಲೆಗಳು, ಕಣ್ಣು ಕುಕ್ಕುವ ಚಿನ್ನಾಭರಣಗಳು, ಕಂತೆ ನೋಟುಗಳು, ರಾಶಿ ದಾಖಲೆಗಳು, ಇದೆಲ್ಲ ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಮೇಲೆ ನಿನ್ನೆ ಲೋಕಾಯುಕ್ತ ನಡೆಸಿದ ದಾಳಿ ವೇಳೆ ಪತ್ತೆಯಾಗಿದ್ದು 10 ಸರ್ಕಾರಿ ಅಧಿಕಾರಿಗಳಿಗೆ ನಿನ್ನೆ ಲೋಕ ಬಿಸಿ ಮುಟ್ಟಿಸಿತ್ತು. 40ಕ್ಕೂ ಹೆಚ್ಚು ಕಡೆ ಏಕಾಏಕಿ ದಾಳಿ ಮಾಡಲಾಗಿತ್ತು. ಬೆಂಗಳೂರು, ತುಮಕೂರು, ಚಿಕ್ಕಮಗಳೂರು, ಮಂಡ್ಯ, ಹಾಸನ, ಕೊಪ್ಪಳ, ಚಾಮರಾಜನಗರ, ಮೈಸೂರು, ಬಳ್ಳಾರಿ, ವಿಜಯನಗರ, ಮಂಗಳೂರಿನಲ್ಲಿ ಭ್ರಷ್ಟರ ಜನ್ಮ ಜಾಲಾಡಿದ್ರು. ಇದೀಗ ದಾಳಿ ವೇಳೆ ಸಿಕ್ಕ ಭ್ರಷ್ಟರ ಆಸ್ತಿಯ ವಿವರ ಲಭ್ಯವಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮಂಡ್ಯದ ಪಿಡಬ್ಲ್ಯೂಡಿ ಇಇ HR ಹರ್ಷ ಬಳಿ 4,50,19,19,000 ಮೌಲ್ಯದ ಆಸ್ತಿಪಾಸ್ತಿ ಜಪ್ತಿ ಮಾಡಲಾಗಿದೆ. ಇದರಲ್ಲಿ 1,68,19,000 ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾದರೆ 2,82,00,000 ಮೌಲ್ಯದ ಚರಾಸ್ತಿ ಜಪ್ತಿ ಮಾಡಲಾಗಿದೆ. ಇನ್ನು ಮಧುಗಿರಿಯ KR ಐಡಿಯಲ್ JE ಹನುಮಂತರಾಯಪ್ಪ ಬಳಿ 2,55,30,30,000 ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ. ಇದರಲ್ಲಿ 2,30,00,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾದರೆ 8,50,000 ಮೌಲ್ಯದ ಚಿನ್ನಾಭರಣ, 14,80,000 ಮೌಲ್ಯದ ವಾಹನ ಪತ್ತೆ ಮಾಡಲಾಗಿದೆ. 2 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆಯಾಗಿದೆ. 25,30,000 ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಇನ್ನು ಹುಣಸೂರು AE PWD P ರವಿಕುಮಾರ್ ಬಳಿ 2,07,00,000 ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದರಲ್ಲಿ 1,78,60,000 ಸ್ಥಿರಾಸ್ತಿ ಪತ್ತೆಯಾದರೆ 28,86,000 ಮೌಲ್ಯದ ಚರಾಸ್ತಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ವಾಣಿಜ್ಯ ತೆರಿಗೆ ಅಧಿಕಾರಿ KR ನೇತ್ರಾವತಿ ಬಳಿ 1,98,48,000 ಆಸ್ತಿ ಪತ್ತೆಯಾಗಿದೆ. ಇದರಲ್ಲಿ 1,18,50,000 ಸ್ಥಿರಾಸ್ತಿ ಪತ್ತೆಯಾದರೆ 77,98,000 ಮೌಲ್ಯದ ಚರಾಸ್ತಿ ಜಪ್ತಿ ಮಾಡಲಾಗಿದೆ. ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ P ರವಿ ಬಳಿ 2,16,12,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 1,57,10,000 ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾದರೆ 59 ಲಕ್ಷ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಇನ್ನು ಹಾಸನದಲ್ಲಿ ಆಹಾರ ನಿರೀಕ್ಷಕ ಜಗನ್ನಾಥ್, ಕೊಪ್ಪಳದಲ್ಲಿ ಜೆಸ್ಕಾಂ AE ಸುರೇಶ್, ಮೈಸೂರಿನಲ್ಲಿ ಮೋಡಾ ಇಂಜಿನಿಯರ್ ಯಜ್ಞೇಂದ್ರ ಮನೆ ಕಚೇರಿಗಳಲ್ಲೂ ದಾಳಿ ನಡೆಸಿ ಅಪಾರ ಅಕ್ರಮ ಆಸ್ತಿ ಸಂಪಾದನೆ ಬಗ್ಗೆ ಪತ್ತೆ ಹಚ್ಚಲಾಗಿದೆ. ಬ್ಯೂರೋ ರಿಪೋರ್ಟ್ TV9.